ಇದು ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶ್ರೀ ಅಭಿನವ ಕೈಲಾಸ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಚಿನ್ನಮಳ್ಳಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮದೊಂದಿಗೆ ಅದ್ದೂರಿಯಾಗಿ ಜರುಗಿತು. ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಪ್ರತಿನಿತ್ಯ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಹಾಗೂ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಅಕ್ಷತಾರೋಪಣ ನಂತರ ಭೀಮಾ ನದಿಯಿಂದ 108 ಮುತ್ತೈದೆಯರ ಕುಂಭಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ಇನ್ನು ಜನವರಿ 14ರಂದು ರಾತ್ರಿ 2 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವರು ಹಾಗೂ ಶ್ರೀ ಭ್ರಮರಾಂಬಿಕಾ ದೇವಿಗೆ ಸಹಸ್ರನಾಮದೊಂದಿಗೆ ಅಭಿಷೇಕ ಮತ್ತು ಧರ್ಮಸಭೆ ಮತ್ತು ಶ್ರೀ ಮಲ್ಲಿಕಾರ್ಜುನ ಚಮ್ಮಾಳ ಪಾದರಕ್ಷೆಯ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮ ಹಾಗೂ ಜೈ ಹನುಮಾನ ಭಜನಾ ಮತ್ತು ಶ್ರೀ ಗಜಾನನ ಭಜನಾ ಮತ್ತು ಪಾರಿಜಾತ ಭಜನಾ ಕಾರ್ಯಕ್ರಮ ಜರುಗಿತು. ಪುರಾತನ ಇತಿಹಾಸ ಇರುವ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಚಿನ್ನಮಳ್ಳಿ ಗ್ರಾಮದ ಆರಾಧ್ಯ ದೈವ ಹಾಗೂ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಭಕ್ತರ ಪಾಲಿನ ಶಕ್ತಿಯಾದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಎಂದು ದೇವಸ್ಥಾನದ ಕಮಿಟಿಯವರು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಮಣದ ಸಮಯದಲ್ಲಿ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ಕಳೆದ ಬುಧವಾರದಂದು ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಅಕ್ಷತಾರೋಪಣ ಕಾರ್ಯಕ್ರಮ ಮಾಡಲಾಯಿತು. ನಂತರ ಭೀಮಾ ನದಿಯಿಂದ 108 ಮುತ್ತೈದೆಯರಿಂದ ಕುಂಭ ಕಳಶ ಭವ್ಯ ಮೆರವಣಿಗೆ ಗ್ರಾಮದಲ್ಲಿ ನೆರವೇರಿತು. ನಂತರ ಮಲ್ಲಿಕಾರ್ಜುನ ದೇವರು ಹಾಗೂ ಶ್ರೀ ಭ್ರಮರಾಂಬಿಕಾ ದೇವಿಗೆ ಸಹಸ್ರನಾಮದೊಂದಿಗೆ ಮಹಾಪೂಜೆ ಮಾಡಲಾಯಿತು. ಬಳಿಕ ರಾತ್ರಿ 8 ಗಂಟೆಗೆ ಧರ್ಮಸಭೆ, ನಂತರ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಸುಪ್ರಸಿದ್ಧ ಗಾಯಕರಿಂದ ಸಂಗೀತ ಕಾರ್ಯಕ್ರಮಗಳು ಜರುಗಿದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಮಿಟಿ ಅಧ್ಯಕ್ಷರಾದ ಕಲ್ಯಾಣರಾವ್ ಬಿರಾದರ್ ಮತ್ತು ಮಲ್ಲಿನಾಥ್ ಬಿರಾದರ್ ಹಾಗೂ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಹಿರಿಯರು ಮತ್ತು ವಿವಿಧ ದೇವಸ್ಥಾನದ ಮಠಾಧೀಶರು ಹಾಗೂ ಅಫಜಲ್ಪುರ ತಾಲೂಕಿನ ಶಾಸಕರಾದ ಶ್ರೀ ಎಂವೈ ಪಾಟೀಲ್ ಮತ್ತು ಮಾಜಿ ಸಚಿವರಾದ ಶ್ರೀ ಮಾಲಿಕಯ್ಯ ಗುತ್ತಿದಾರ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ವೆಂಕಯ್ಯ ಗುತ್ತಿದಾರ್ ಹಾಗೂ ಗಣ್ಯಾತಿ ಗಣ್ಯರಿಂದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಾಯಿತು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಅಭಿನವ ಕೈಲಾಸ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿದ್ದು, ಇಂದು ಶ್ರೀ ಅಭಿನವ ಕೈಲಾಸ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಬಂದಕ್ಕಂಥದ್ದು. ಇಲ್ಲಿ ಈ ಜಾತ್ರೆ ಕುರಿತು ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು ದಿವಸಗಳಿಂದ ಕಾರ್ಯಕ್ರಮದ ಆಯೋಜನೆಯನ್ನ ಕಮಿಟಿಯವರು ಮಾಡಲಾಗಿದೆ. ಇಲ್ಲಿ ಕಾರ್ಯಕ್ರಮಗಳ ಕುರಿತು ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನನ ನಿತ್ಯ ಪೂಜಾ ಅಭಿಷೇಕ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಈ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ 108 ಮುತ್ತೈದರ ಕಳಸಾರೋಹಣ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಅದರ ಜೊತೆಗೆ 3 ವರ್ಷಕ್ಕೊಮ್ಮೆ ಬರುವ ಈ ಮಲ್ಲಿಕಾರ್ಜುನ ಪಾದರಕ್ಷೆಯ ಚಮ್ಮಾಳ ಎನ್ನುವಂತ ಒಂದು ಪಾದರಕ್ಷೆಯ ಮೆರವಣಿಗೆ ಕೂಡ ಗ್ರಾಮದಲ್ಲಿ ಮಾಡಲಾಗ್ತಾ ಇದೆ. ಈ ಚಮ್ಮಾಳ ಪಾದರಕ್ಷೆಯ ಯಾರು ಹೊರಕೊಂಡು ಮಾಡ್ತಾರೆ, ಅವರು ಸುಮಾರು 1 ತಿಂಗಳ ಕಾಲ ಉಪವಾಸ ಇದ್ದುಕೊಂಡು ಇಲ್ಲಿ ಪಾದರಕ್ಷೆಗಳನ್ನ ತಂದು ಮಲ್ಲಿಕಾರ್ಜುನಿಗೆ ಸಲ್ತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಪುರವಂತರ ಮೆರವಣಿಗೆ, ಆಮೇಲೆ ಪಲ್ಲಕ್ಕಿ ಉತ್ಸವ
ಮತ್ತು ಈ 3 ವರ್ಷಕ್ಕೊಮ್ಮೆ ಬರುವಂತಹ ಚಮ್ಮಾಳ ಜಾತ್ರೆಯಲ್ಲಿ ಸುಮಾರು ಲಕ್ಷಾನುಗಟ್ಟಲೆ ಜನ ಇಲ್ಲಿ ಸೇರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿಯ ಈ ಮಲ್ಲಿಕಾರ್ಜುನ ಭಕ್ತಾದಿಗಳು ಸುಮಾರು ಅಪಾರ ಭಕ್ತಿಯನ್ನು ಹೊಂದಿಕೊಂಡು ಈ ಮಲ್ಲಿಕಾರ್ಜುನ ದರ್ಶನ ಪಡೆದು ಪುನೀತರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಇತಿಹಾಸದಲ್ಲಿ ಕಾಣಬೇಕಾಗುತ್ತದೆ. ಅದರ ಜೊತೆಗೆ ಇಲ್ಲಿ ಹಳೆಯ ಪುರಾತನ ಒಂದು ಈ ದೇವಸ್ಥಾನವಾಗಿದ್ದು ಇಲ್ಲಿ ಹಳೆಯ ಶಾಸನಗಳ ಪ್ರಕಾರ ಈ ದೇವಸ್ಥಾನದಲ್ಲಿ ಈ ಸಂಪ್ರದಾಯ ಪ್ರಕಾರ ಇಲ್ಲಿ ಜಾತ್ರೆಯನ್ನು ಮಾಡಲಾಗ್ತಾ ಇದೆ. ಈ ಮಲ್ಲಿಕಾರ್ಜುನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡು ಜನ ಕೂಡ ಇಲ್ಲಿ ಸೇರುವಂತದ್ದು ವಿಶೇಷವಾಗಿದೆ ಅಂತ ನಾನು ಇಲ್ಲಿ ಹೇಳಬಯಸ್ತೇನೆ. ಇಲ್ಲಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಚಿನ್ಮಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಲ್ಲಿನ ಗ್ರಾಮದ ಯುವಕರು ಸೇರಿ ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತೆ ಮತ್ತು ನಮ್ಮ ದೇವಸ್ಥಾನದ ಸಮಿತಿ ಅಧ್ಯಕ್ಷರು ನಮ್ಮ ಕಲ್ಯಾಣಿ ಬಿರಾದರ್ ಅವರು ಅವರ ಒಂದು ನೇತೃತ್ವದಲ್ಲಿ ಒಂದು ಭವ್ಯವಾದಂಥ ಒಂದು ಗೋಪುರ ನಿರ್ಮಾಣ ಆಗ್ತಾ ಇದೆ. ಆ ಗೋಪುರಕ್ಕೆ ಬಹಳಷ್ಟು ಭಕ್ತಾದಿಗಳು ತಾವೆಲ್ಲರ ಸಹಕಾರ ನೀಡಿದ್ರಿ. ಮುಂದೆ ಕೂಡ ದೇವಸ್ಥಾನದ ಜೀವನೋದ್ಧಾರಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ಸಹಕಾರ ಜೊತೆಗೆ ಶ್ರಮವನ್ನು ಸಲ್ಲಿಸಬೇಕಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಹೇಳಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಮಕರ ಸಂಕ್ರಮಣದ ಶುಭಾಶಯಗಳನ್ನು ಕೋರುತ್ತಾ, ಮಕರ ಸಂಕ್ರಮಣ ಹಬ್ಬವು ವರ್ಷದ ಮೊದಲನೇ ಹಬ್ಬ. ಜನವರಿ ವರ್ಷ ಪ್ರಾರಂಭ ಆಗೋದ್ರಿಂದ ಮಕರ ಸಂಕ್ರಮಣ 14 ಮತ್ತು ಅಥವಾ 15ನೇ ತಾರೀಕು 15ನೇ ತಾರೀಕು ದಿವಸ ಇವತ್ತು ಈ ವರ್ಷ ನಾವು ಮಕರ ಸಂಕ್ರಮಣ ಬಹಳ ವಿಜೃಂಭಣೆಯಿಂದ ಅಫ್ಜಲ್ಪುರ ತಾಲೂಕಿನ ಚಿನ್ಮಳ್ಳಿ ಕ್ಷೇತ್ರದಲ್ಲಿ ಸುಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ 2ನೇ ಶ್ರೀಶೈಲ ಅಂತೆ ಪ್ರಸಿದ್ಧಿಯಾಗಿದೆ. ಯಾವ ರೀತಿ ಶ್ರೀಶೈಲದಲ್ಲಿ ಪಾತಾಳ ಗಂಗೆ ಮ್ಯಾಗ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ, ಅದೇ ರೀತಿಯಲ್ಲಿ ಕೂಡ ಚಿನ್ಮಳ್ಳಿಯಲ್ಲಿ ಭೀಮಾ ನದಿ ತಳದ ಪಾತಾಳ ಗಂಗಾ ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನ ಬಹಳ ಪುರಾತನ ಕಾಲದಿಂದ ನಿರ್ಮಿತವಾಗಿರ್ತಕ್ಕಂಥ ದೇವಸ್ಥಾನ. ಪ್ರತಿ 3 ವರ್ಷಕ್ಕೊಮ್ಮೆ ಚಮ್ಮಳಿಗೆ ಕಾರ್ಯಕ್ರಮ ಉಪವಾಸ ಇದ್ದು 1 ತಿಂಗಳ ಪರ್ಯಂತವಾಗಿ ತೊಗಲಿನಿಂದ ಚಮ್ಮಳಿಗೆಯನ್ನು ತಯಾರು ಮಾಡಿ ಅದನ್ನು ಊರ ಮೂಲಕ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ಅರ್ಪಣೆ ಮಾಡ್ತಾರೆ. ಅದಕ್ಕೆ ಚಿನ್ಮಳ್ಳಿಯ ಮಲ್ಲಿಕಾರ್ಜುನ ದೇವಸ್ಥಾನ ಭಕ್ತಾದಿಗಳು ಅಫ್ಜಲ್ಪುರ, ಜೇವರ್ಗಿ, ಸೇಡಂ, ಚಿತ್ತಾಪುರ್, ಶಾಪುರ್, ಸುರ್ಪುರ್ ಅನೇಕ ಭಾಗಗಳಿಂದ ಕೂಡ ಸಾಕಷ್ಟು ಜನ ಬಂದು ಸೇರಿ ಬಹಳ ವಿಜೃಂಭಣೆಯಿಂದ ಆ ಜಾತ್ರೆಯನ್ನು ನೆರವೇರ್ತದೆ. ಇವತ್ತು ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಮತ್ತು ದೇವಸ್ಥಾನದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ವ್ಯವಸ್ಥಾಪಕರು ಬಹಳ ಚೆನ್ನಾಗಿ ಕೆಲಸ ಮಾಡಿ ಮಹಾದ್ವಾರ ಕೂಡ ಮಾಡ್ತಕ್ಕಂಥ ಕೆಲಸ ಮತ್ತು ಭೀಮಾ ನದಿಗೆ ತಡೆಗೋಡೆ ಕಟ್ಟತಕ್ಕಂಥ ಕೆಲಸ, ಕಲ್ಯಾಣ ಮಂಟಪ ಉಚಿತವಾಗಿ ಲಗ್ನ ಮುಹೂರ್ತ ಬೇರೆ ಕಾರ್ಯಕ್ರಮ ಆಗಲು ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿದೆ. ಮತ್ತು ಅವತ್ತು ಸಂಕ್ರಮಣ ದಿವಸ ಸಂಪೂರ್ಣ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಸತತವಾಗಿ 10-15 ದಿವಸ ಪುರಾಣವನ್ನು ಕೂಡ ಅಲ್ಲಿ ನಡೀತದೆ. ಈ ರೀತಿ ಏನಪ್ಪ ಅಂದ್ರೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಚಿನ್ಮಳ್ಳಿ ಮಲ್ಲಿಕಾರ್ಜುನ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿರುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಾವೇನ್ ಹೇಳಕ್ ಇಷ್ಟಪಡ್ತಿರ್ತೀವಿ, ಭೀಮಾ ನದಿ ದಡದಲ್ಲಿ ಈ ಒಂದು ದೇವಸ್ಥಾನ ಈ ಭಾಗದಲ್ಲಿ ಅತಿ ಸುಂದರವಾದ ದೇವಸ್ಥಾನ. ಇನ್ನೂ ಸ್ವಲ್ಪ ಪ್ರಚಾರದ ಕೊರತೆ ಇದೆ ಅಂತ ನಮ್ಗೆ ಇದೊಂದು ನಮ್ಮ ಭಾಗದ ಶ್ರೀಶೈಲ ಮಲ್ಲಿಕಾರ್ಜುನ್ ಏನು ದೇವಸ್ಥಾನ ಇದೆ ಅಷ್ಟೇ ಶ್ರೇಷ್ಠವಾದಂಥ ಈ ಚಿನ್ಮಳ್ಳಿಯ ಪುರಾತನದ ಮಲ್ಲಿಕಾರ್ಜುನ್ ದೇವಸ್ಥಾನವು ಭೀಮಾ ದಡಿಯಲ್ಲಿ ಇದು ಬಹಳ ದೊಡ್ಡ ಕ್ಷೇತ್ರ ಆಗಿದ್ದು ಬಹಳಷ್ಟು ಭಕ್ತರು ಈ ದೇವರನ್ನು ನಂಬಿ ಅನೇಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಈ ದೇವರ ಆಶೀರ್ವಾದದಿಂದ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮಾಂಬಿಕೆಯ ಆಶೀರ್ವಾದದಿಂದ ಎಲ್ಲ ಗುಣಮುಖವಾಗಿದ್ದು ಒಂದು ಇತಿಹಾಸ ಇದೆ. ಇದು ಇನ್ನೂ ಅಭಿವೃದ್ಧಿ ಆಗಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದೊಂದು ಯಾತ್ರಾ ಸ್ಥಳವಾಗಿ ಪರಿವರ್ತನೆಗೊಂಡ್ರೆ ಇದು ಬಹಳಷ್ಟು ಇನ್ನೂ ಎತ್ತರದಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗಾಗಲೇ ನೋಡ್ತೇವೆ ಉಜ್ಜಯಿನಿ ಮಹಾಕಾಳ ಇರ್ಬೋದು ಮತ್ತು ನಮ್ಮ ವಾರಾಣಸಿ ವಿಶ್ವನಾಥ ದೇವಸ್ಥಾನ ಇರ್ಬೋದು. ಅದೇ ರೀತಿ ಇದು ಕೂಡ ಪರಮಾತ್ಮನ
ಮಲ್ಲಿಕಾರ್ಜುನ ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂಥ ದೇವಾಲಯ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂಥ ಕ್ಷೇತ್ರಗಳಿಗೆ, ಅನೇಕ ಕ್ಷೇತ್ರಗಳಿಗೆ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಕೂಡ ಗಮನ ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಒತ್ತಡವನ್ನು ಈ ಭಾಗದ ಶಾಸಕರು, ನಾವು, ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಗಮನಕ್ಕೆ ತರ್ತೇವೆ. ಮುಂದೆ ನೋಡೋಣ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ. ನನ್ನ ಒಂದು ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ, ಇನ್ನೂ ಭಾಳ ಆಗಬೇಕಾಗಿದೆ. ರಸ್ತೆ ಕೂಡ ಭಾಳ ಹದಗೆಟ್ಟಿದೆ, ಅಗಲವಾದಂಥ ರಸ್ತೆ ಆಗಬೇಕು. ಕಾರ್ಖಾನೆಗಳು ಇರೋದ್ರಿಂದ ಭಾಳಷ್ಟು ವಾಹನಗಳು ಓಡಾಡೋದ್ರಿಂದ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಇವೆಲ್ಲ ಕಾರಣದಿಂದ ರಸ್ತೆ ಆಗಲಿ ಆಗಬೇಕು, ಅದೇ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಇದೊಂದು ಮಾಸ್ಟರ್ ಪ್ಲಾನ್ ಆಗಿ ಇದೊಂದು ಯಾತ್ರಾ ಸ್ಥಳವಾಗೋದಕ್ಕೆ ಬಹಳ ಯೋಗ್ಯ ಇರೋದ್ರಿಂದ ದೇವರಗಣಪುರ, ಇದು ಗತ್ತರಗ ನಮ್ಮ ಈ ಒಂದು ಕ್ಷೇತ್ರದ ಒಂದು ಪ್ರಸಿದ್ಧವಾದಂಥ ದೇವಾಲಯಗಳಾಗಿರೋದ್ರಿಂದ ಇವು ಅಭಿವೃದ್ಧಿ ಆಗೋದು ಬಹಳ ಮುಖ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ಇವತ್ತಿನ ಈ ಮಕರ ಸಂಕ್ರಾಂತಿ ಅನೇಕ ಕಷ್ಟಗಳನ್ನು ಎದುರಿಸ್ತಾ ಬಂದಿದೆ. ಮುಂಬರುವ ದಿನಗಳು ನಮ್ಮ ರೈತರ ಬದುಕಿನಲ್ಲಿ, ಜನರಲ್ಲಿ ಒಳ್ಳೆಯ ಆರೋಗ್ಯ, ರೈತರ ಒಳ್ಳೆ ಬೆಳೆ, ಸಾಕಷ್ಟು ನಾವು ಹಿಂದೆ ಏನು ಕಷ್ಟಗಳನ್ನು ಎದುರಿಸಿದ್ದೀವಿ ಆ ಎಲ್ಲ ಕಷ್ಟಗಳು ದೂರಾಗಿ ಈ ಸಂಕ್ರಾಂತಿಯಿಂದ ಮುಂಬರುವ ದಿನಗಳಲ್ಲಿ ನಮ್ಮೆಲ್ಲರ ಬಾಳಲ್ಲಿ ಬೆಳಕಾಗಲಿ. ಮಲ್ಲಿಕಾರ್ಜುನ ಮತ್ತು ಬ್ರಹ್ಮಾಂಬಿಕೆಯ ಆಶೀರ್ವಾದದಿಂದ ಈ ಭಾಗದಲ್ಲಿ ಸಮೃದ್ಧಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ನಾನು ವಿನಯಿಸಿಕೊಂಡು, ಆ ಪರಮಾತ್ಮನಲ್ಲಿ ವಿನಯಿಸಿಕೊಂಡು, ನಮ್ಮ ಈ ಚಿನ್ಮಳ್ಳಿ ಗ್ರಾಮದ ಜನರಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿ, ಮುಂಬರುವ ದಿನಗಳು ನಮ್ಮೆಲ್ಲರ ಭಾಗ್ಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು, ಬ್ರಹ್ಮಾಂಬಿಕೆಯರ ಆಶೀರ್ವಾದದಿಂದ ನಾವೆಲ್ಲರೂ ಪುನೀತರಾಗೋಣ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸುಕ್ಷೇತ್ರ ಅಭಿನವ ಕೈಲಾಸೆಂದೆನಿಸಿದ ಚಿನ್ಮಳ್ಳಿಯ ಮಲ್ಲಿಕಾರ್ಜುನನ್ನು ಧ್ಯಾನಿಸಿಕೊಂಡು ಇವತ್ತ ಈ ಮಕರ ಸಂಕ್ರಮಣದ ಕಾರ್ಯಕ್ರಮಕ್ಕೆ ಇದೆಲ್ಲ ಭಕ್ತರ ಭಕ್ತಿ ಕೋಟ್ಯಾನಿ ಕೋಟಿ ಈ ಹಣವನ್ನು ಅವರು ಬೇಡಿಕೆಯಿಂದ ತಂದು ಕೊಟ್ಟು, ಇದೆಲ್ಲ ಒಂದು ಕನಿಷ್ಠ ಅಂದ್ರೆ 10 ಕೋಟಿ ತನ ಇದು ಈ ದೇವಸ್ಥಾನಕ್ಕೆ ಭಕ್ತರ ಒಂದು ಆಸೆ ಆಗಿದೆ. ಭಕ್ತರ ಮೆಚ್ಚಿಗೆ ಅವರ ಬೇಡಿದ ವರವನ್ನು ಕೊಡ್ತಕ್ಕಂಥ ಶಕ್ತಿ ಸಮರ್ಥ ಮಲ್ಲಿಕಾರ್ಜುನಾನಂದ ಅವರಿಗೆ ಭಕ್ತರಲ್ಲಿ ಕಲ್ಪನೆ ಇದೆ. ಇದರಿಂದ ಇದು ಎಲ್ಲ ಕಾರ್ಯಕ್ರಮ ಆಗ್ತದಿದೆ. ಇಲ್ಲಿ ಟ್ರಸ್ಟ್ ಕಮಿಟಿ ಅವರು ಇದೆಲ್ಲ ದೇಣಿಗೆ ಬರ್ತಕ್ಕಂಥದ್ದು ತನುಮನ ಧನದಿಂದ ಈ ರಾಜಗೋಪುರವನ್ನು ಕಟ್ಟಡ ನಿರ್ಮಾಣ ಆಗಿದೆ. ಇದು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ರಾಜಗೋಪುರ ಕಟ್ಟಡ ಉದ್ಘಾಟನೆ ಸಲುವಾಗಿ ಇದು ಕರ್ನಾಟಕ ಶ್ರೀಶೈಲ ಎನಿಸಿ ಇದಕ್ಕ ಒಂದು ಇತಿಹಾಸಗೊಳಿಸತಕ್ಕಂಥ ಪೂಜ್ಯ ಯಾವ ಶಾಖಾಪುರ ಗುರುಗಳು ಬಂದು ಇಲ್ಲಿ ಜಗದ್ಗುರುಗಳಿಂದ ಇಲ್ಲಿ ಇದು ಉದ್ಘಾಟನೆ ಸಮಾರಂಭ ಇಟ್ಟುಕೊಂಡು ಇದಕ್ಕೆ ಸಂಸ್ಕಾರ ಕೊಟ್ಟು ಜಗದ್ಗುರುಗಳನ್ನು ಇಲ್ಲಿ ಆಗಮನ ಮಾಡಿ ಅವರಿಗೆ ಏನು ಬರ್ತಕ್ಕಂಥದ್ದು ಎಲ್ಲ ನಾವು ಅದು ಖರ್ಚು ಒಪ್ಪಿಕೊಂಡಿದ್ದಾರೆ. ಇದಕ್ಕಾಗಿ ಇದು ಏನು ಇದು ಯಾವುದು ಲಿಂಗ ಅಂದ್ರೆ 12 ಜ್ಯೋತಿರ್ಲಿಂಗದಾಗ ಇದು ಧ್ರುವ ನಕ್ಷತ್ರ ಲಿಂಗ ಎಂದು ಶತಮಾನಗಳ ಹಿಂದೆ ಆಗಿದ್ದು. ಇದು ದೇಗಲ, ಚಾಲುಕ್ಯರ ಕಾಲದಲ್ಲಿ ಇದು ದೇಗಲಾಗಿದೆ ಅಂತ ಇತಿಹಾಸ ಆಗಿದೆ ಒಂದು. ಇಲ್ಲಿ ಪಂಚಪೀಠ ಲಿಂಗಗಳ ಉದ್ಭವ ಮಾಡಿದ್ದಾರೆ. ಇದಕ್ಕ ಈ ಬರ್ತಕ್ಕಂಥದ್ದು ಭಕ್ತರ ಅವರು ಬೇಡಿದ ವರವನ್ನು ಕೊಡ್ತಕ್ಕಂಥ ಶಕ್ತಿ ಸಮರ್ಥ ಅಂತ ಎಲ್ಲರೂ ಹೇಳ್ಕೊಂಡು ಈಗ ಯಾರು ಬೇಡ್ಕೊಂಡು ಹೋಗ್ಯಾರ ಅವರ ಮನಸ್ಸಿಗೆ ಆನಂದ ಆಗಂಗ ಈ ಒಂದು 18 ಜನರು ನೌಕರದಾರ ಇವತ್ತು ನಮ್ಮ ಮಗನಿಗೆ ಆಗಬೇಕು ಬೇಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ ಪಾದಕ್ಕೆ ಬಿದ್ದು ಬೇಡ್ಕೊಂಡು ಹೋಗ್ಯಾರ. ಒಂದು ವರ್ಷಿಗೆ 10 ಮಂದಿ ನೌಕರದಾರಾಗಿ ಅವರಿಗೆ ಇಲ್ಲಿ ಬಂದು ಸೇವಾ ಸಲ್ಲಿಸ್ಯಾರ. ನಮಗೆ ದೇವರ ಕೊಟ್ಟಿದ್ದಾನೆ, ಚಲೋ ಮಾಡಿದ್ದಾನೆ ಅಂತ ಎಲ್ಲಾ ಭಕ್ತರ ವಾಣಿಯಿಂದ ಇದಕ್ಕೆ ಭಕ್ತರ ಆಸ್ತಿ ಇದೊಂದು ಕನಿಷ್ಠ ಅಂದಾಜು ನಾವು ಇದು ಕಮಿಟಿ ಪರವಾಗಿ ಮಾಡ್ತಕ್ಕಂಥದ್ದು 40-50 ವರ್ಷದ ಹಿಂದ ಮೊದಲು ಏನೂ ಇದ್ದಿದ್ದಿಲ್ಲ. ಇದು ಎಲ್ಲ ಹಾಳು ದೇಗಲಿತ್ತು. ಈ ಹಾಳುಗಳ ದೇಗಲುಗಳು ತೆಗೆದು ಒಂದು ಕನಿಷ್ಠ ಒಂದು ವರ್ಷಿಗೆ 100 ಲಗ್ನ ಆಗ್ತಾವ, ಕಾರ್ಯಕಾರಣ ಆಗ್ತಾವ. ಇದಕ್ಕೆ ಪ್ರಾಪರ್ಟಿ ಎಲ್ಲ ಒಂದು ಕಮಿಟಿಯವರು ಅದಕ್ಕೆ ಸಹಕಾರ ಕೊಟ್ಟು ನಾವೆಲ್ಲ ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕಮಿಟಿ ಭದ್ರವಾಗಿ ಬಹಳ ಪ್ರಮಾಣದಿಂದ ಚಿನ್ಮಳ್ಳಿ ಗ್ರಾಮದ ಭಕ್ತರು
ಮತ್ತು ಪರಸ್ಥಳದಿಂದ ಭಕ್ತರು ಇದಕ್ಕೆ ಸೇವೆ ಸಲ್ತಕ್ಕಂತ ಏನು ಹಣ ಅದ ಎಲ್ಲಿ ಯಾವುದಕ್ಕೂ ಇದಕ್ಕೆ ಹೋಗೋದಿಲ್ಲ. ಇದು ಸತ್ಕಾರ್ಯಕ್ಕಾಗಿ ನೀವು ಕಟ್ಟಿದ್ದಾರೆ. ಇದೆಲ್ಲ ಕಮಿಟಿ ಅದೊಂದು ಹಿಡ್ಕೊಂಡು ಮಾಡಿದ್ದಾರೆ. ಇದಕ್ಕೆ ಈಗ ಮುಂದಿನ ಬನ ದಿನಮಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶ್ರೀಶೈಲ ಜಗದ್ಗುರುಗಳು ಕರೆಸ್ತಾ ಇಲ್ಲಿ ಇರ್ತಕ್ಕಂಥ ಪೀಠಾಧೀಶರು ಕೂಡ ಎಲ್ಲ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಮುಂದೆ ಏನಾದ್ರು ಉದ್ಘಾಟನೆ ಸಲುವಾಗಿ ಈ ಮುಂದೆ ಕಮಿಟಿಯವರು ಅದಕ್ಕೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಈ ಮಲ್ಲಯ್ಯನ ಕೃಪೆ ಆಶೀರ್ವಾದ ನಿಮ್ಮೆಲ್ಲರಿಗೆ ಕರುಣಿಸಲೆಂದು ಮತ್ತೊಮ್ಮೆ ಮಗಳೊಮ್ಮೆ ತಿಳಿಸಿ ನನ್ನ ಮಾತುಗಳು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಚಿನ್ನಬಳ್ಳಿಯ ಅಭಿನವ ಕೈಲಾಸ ಮಲ್ಲಿಕಾರ್ಜುನ ಸಂಕ್ರಮಣದ ಜಾತ್ರೆಯ ಎಲ್ಲ ಭಕ್ತರಿಗೆ ಶುಭಾಶಯಗಳು. ಸುಕ್ಷೇತ್ರ ಚಿನ್ನಮಳ್ಳಿಯ ಮಲ್ಲಿಕಾರ್ಜುನ ಮೊದಲ ಶ್ರೀಶೈಲ ಮತ್ತು ಮಲ್ಲಿಕಾರ್ಜುನ ಇಲ್ಲೇ ನೆಲೆಸಿದ್ದಾನೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮ ಭಕ್ತರಲ್ಲಿದೆ. ಅದೇ ರೀತಿಯಾಗಿ 12ನೇ ಶತಮಾನದ ಚಾಲುಕ್ಯರ ಕಾಲದ ಒಂದು ಅತ್ಯಂತ ಶಿಲೆಯುಳ್ಳಂತ ಮಂದಿರ ಇದಾಗಿದ್ದು, ಈ ಮಂದಿರದಲ್ಲಿ ಪ್ರತಿ ವರ್ಷ ಸಂಕ್ರಮಣ ಜಾತ್ರೆ ನಡೀತದೆ ಮತ್ತು 3 ವರ್ಷಗೊಮ್ಮೆ ಪಾದುಕೆ ಮಲ್ಲಿಕಾರ್ಜುನ ಪಾದುಕೆಯು ಅತಿ ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖ ರಸ್ತೆಗಳಿಂದ ಮೆರವಣಿಗೆ ಮೂಲಕ ಬಂದು ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಲ್ಲಿಕಾರ್ಜುನ ದೇವರಿಗೆ ಆ ಪಾದುಕೆ ಸಮರ್ಪಣೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲಿ ಬಂದಿದೆ. ಮತ್ತು ವಿಶೇಷವಾಗಿ ಭೀಮಾ ನದಿ ದಡದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇದ್ದು, ಭೀಮಾ ನದಿಯು ಹುಟ್ಟಿನಿಂದ ಅಂತ್ಯದವರೆಗೂ ಕೂಡ ಪೂರ್ವಮುಖವಾಗಿ ಹರಿದ್ರು ಕೂಡ ಈ ಒಂದು ಚಿನ್ನಮಳ್ಳಿ ಗ್ರಾಮದಲ್ಲಿ ಮಾತ್ರ ಪಶ್ಚಿಮಮುಖವಾಗಿ ಹರಿತಕ್ಕಂಥದ್ದು ಬಹಳ ವಿಶೇಷ, ಇಲ್ಲಿನ ವಿಶೇಷ ಇದೆ. ಮತ್ತು ಇಲ್ಲಿನ ಭಕ್ತರು ಕೂಡ ಮಲ್ಲಿಕಾರ್ಜುನನ ಬಹಳ ಒಂದು ಭಕ್ತಿಯಿಂದ ನಡೀತಾರೆ. ಆ ಭಕ್ತರಿಗೆ ಮಲ್ಲಿಕಾರ್ಜುನ ಎಲ್ಲವನ್ನು ಕೊಟ್ಟು ಕಾಪಾಡ್ತಾನಂತಕ್ಕಂಥ ನಂಬಿಕೆ ಕೂಡ ಭಕ್ತರಲ್ಲಿದೆ. ಇಲ್ಲಿನ ಇನ್ನೊಂದು ವಿಶೇಷ ಅಂತಂದ್ರೆ, ಒಂದು ಚಿನ್ನಮಳ್ಳಿಯ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರೆ ನಿಮಿತ್ತ 108 ಮುತ್ತೈದೆ ಮಹಿಳೆಯರ ಕಳಸದೊಂದಿಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಕೂಡ ಇಲ್ಲಿ ಬಂದು ಮಲ್ಲಿಕಾರ್ಜುನ ಮತ್ತು ಮಂದಿರದಲ್ಲಿ ಬ್ರಹ್ಮಲಾಂಬಿಕಾ ದೇವಿಯ ಮಂದಿರ ಕೂಡ ಇದ್ದು, ಬ್ರಹ್ಮಲಾಂಬಿಕಾ ದೇವಿ ಮತ್ತು ಮಲ್ಲಿಕಾರ್ಜುನ ಲಗ್ನ ಕಾರ್ಯಕ್ರಮ ಕೂಡ ಇಲ್ಲಿ ಪ್ರತಿ ವರ್ಷ ನಡೀತದೆ. ಅದಕ್ಕೆ ಮತ್ತು ಇಲ್ಲಿ ನಾವು ಅಕ್ಷತಾ ಕಾರ್ಯಕ್ರಮ ಬಹಳ ಅದ್ಭುತ ಇದೆ. ಮತ್ತು ಇಲ್ಲಿನ ಶಾಸನ ಕೂಡ ಬಹಳ ಒಂದು ಇತಿಹಾಸ ಸಾರ್ತಕ್ಕಂಥ ಶಾಸನಗಳು ಇಲ್ಲಿ ಇಡಲಾಗಿದೆ. ಆ ಶಾಸನದ ಪ್ರಕಾರನೇ ಗೊತ್ತಾಗಿದ್ದು ಇದು ಅಭಿನವ ಕೈಲಾಸ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳಿ ಗೊತ್ತಾಗಿದ್ದು. ಅದಕ್ಕಾಗಿ ಶ್ರೀಶೈಲನೇ ಮಲ್ಲಿಕಾರ್ಜುನ ಮೊದಲ ಜನ್ಮ ತಾಳಿದ್ದೇ ಇಲ್ಲಿ ಚಿನ್ನಮಳ್ಳಿಯಲ್ಲಿ ಅಂತಕ್ಕಂಥ ಭಾವನೆ ಕೂಡ ನಮ್ಮೆಲ್ಲ ಭಕ್ತರಲ್ಲಿದೆ. ಅದಕ್ಕಾಗಿ ಶ್ರೀಶೈಲಕ್ಕೆ ಹೋಗದೆ ಇರತಕ್ಕಂಥ ಅನೇಕ ಜನರು ಇಲ್ಲಿ ಬಂದು ಮಲ್ಲಿಕಾರ್ಜುನ ದರ್ಶನ ಪಡೆದ್ರೆ ಅವರು ಒಂದು ಪಾವನರಾಗ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ಭಕ್ತರಲ್ಲಿದೆ. ಜನರಿಗೆಲ್ಲ ಏನ್ ಹೇಳ್ತೀರಿ ಜಾತ್ರಾ ಮಹೋತ್ಸವ? ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ. ಅಲ್ಲಿ ಒಂದು ಮಲ್ಲಿಕಾರ್ಜುನ ದೇವಾಲಯದಲ್ಲಿ ವ್ಯವಸ್ಥೆ ಆಗಬೇಕು. ಬಹಳ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ಈ ದೇವಾಲಯವನ್ನ ಇಲ್ಲಿನ ಶಾಸಕರು ಮತ್ತು ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಭಿವೃದ್ಧಿ ಪಡಿಸಬೇಕು. ಯಾವ ರೀತಿಯಪ್ಪ ಅಂದ್ರೆ ಕಾಶಿ ವಿಶ್ವನಾಥನ ಒಂದು ಮಂದಿರ ಇದ್ರ ಪ್ರಕಾರ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾತ್ರಿಕ ನಿವಾಸ ಆಗಿರಬೇಕು, ಉಳಿದುಕೊಳ್ಳಲಿಕ್ಕೆ ಮತ್ತು ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ಈ ಮೂಲಕ ಕೂಡ ನಾನು ಶಾಸಕ ಮತ್ತು ಸರ್ಕಾರದಲ್ಲಿ ಅವರಿಗೆ ಒತ್ತಾಯ ಮಾಡ್ತೇನೆ. ವಿಶ್ವನಾಥ್ ಪಾಟೀಲ್ ಗೌನಹಳ್ಳಿ.